ಹಾಯ್ ಹಲೋ ನಮಸ್ಕಾರ ಗಾಂಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಳೆ ಬರ್ತಾ ಇತ್ತು, ನೀರೆಲ್ಲ ನಿಂತೈತೆ ನೋಡಿ, ಆ ಮಳೆನೇ. ಸೊ ಮಳೆ ನಿಂತ ಮೇಲೆ ಮಾಡೋಣ ಒಂಚೂರು ಲಾಗು ಅಂದ್ಕೊಂಡು ಶುರು ಮಾಡಿದೆ. ಸೊ ದಯವಿಟ್ಟು ಚಾನಲ್ನ ನೋಡ್ತಿರೋರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗಾಯ್ಸ್. ಅಣ್ಣ ಇನ್ನು ಏನೋ ಬೇಕಣ್ಣ. ನಿಮ್ಮ ಪ್ರೋತ್ಸಾಹನೇ ನನಗೆ ಇನ್ನೂ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಗಾಡಿ ಚಿಕ್ಕದೇ ಇರ್ಬೋದು ಗಾಯ್ಸ್, ಕಂಟೆಂಟಿಗೆ ಮಾತ್ರ ಯಾವ ನಷ್ಟನೂ ಯಾವ ಕಮ್ಮಿನೂ ಇಲ್ದಂಗೆ ನೋಡ್ಕೊತೀನಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದೊಂದು ಘಟನೆನ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಬೈಕ್ ತಗೊಂಡು ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಹಂಗೆಲ್ಲ ಕೊಡಕ್ಕಾಗತ್ತಾ? ನಿಮ್ ಮರ್ವದೇನು, ನಿಮ್ ಲೆವೆಲ್ ಏನು? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಸೊ ಈ ಥರ ಏನೋ ಹೇಳೋಕ್ಕಾಗಲ್ಲ ಅವ್ರಿಗೆ, ಬಿಡ್ರಿ. ಪಾಪ ಅವ್ರ ಕಷ್ಟ ಅವ್ರಿಗಾಗಿರುತ್ತೆ. ಅಕ್ಕಪಕ್ಕ ಯಾವ ವಾಶ್ರೂಮ್ ಇರಲ್ಲ, ಏನೂ ಇರಲ್ಲ. ನೋ ಕಾಮೆಂಟ್ಸ್. ಸೊ ನನ್ನ ಪ್ರಕಾರ ಒಳ್ಳೆ ಕೆಲಸ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಮಾಡ್ತಾ ಇರೋದು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನಿಂದ ಮುಂದಿನ ವೀಡಿಯೋಗಳಲ್ಲಿ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ, ಇದಂತೂ ಪಕ್ಕ. ಇಷ್ಟು ದಿನ ಮೊಬೈಲಲ್ಲಿ ಮಾಡ್ತಿದ್ದೆ, ಸೊ ವಾಯ್ಸ್ ಅಷ್ಟು ಬರ್ತಾ ಇರಲಿಲ್ಲ, ಕ್ಲಾರಿಟಿ ಬರೀ ಏರ್ ಬರೋದು. ಆಮೇಲೆ ವಾಯ್ಸ್ ತುಂಬ ಲೋ ಕೇಳ್ತಾ ಇತ್ತು. ಆಮೇಲೆ ತುಂಬ ಲೆಂತಿ ವೀಡಿಯೋಸ್ ಇರ್ತಾಯಿತ್ತು. ಸೊ ಇನ್ನು ಮುಂದೆ ತುಂಬ ಕಮ್ಮಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಓ ಅಕ್ಕ ನೋಡಿ, ಟ್ಯಾಟು ಎಲ್ಲ ಹಾಕ್ಸವ್ರೆ. ಈ ನನ್ನ ಮಗ ಇದ್ದಾನಲ್ಲ, ಚಾಲ್ ಬಾಸ್ ನನ್ನ ಮಗ. ಹೆಂಗಸರು ಸೆರಗನ ಕಂಡ್ರೆ ಬಾಡಿ ಟೆಂಪರೇಚರ್ ರೈಸ್ ಆಗ್ಬಿಡುತ್ತೆ. ಸೂಪರ್, ಮಸ್ತ್ ಫ್ಯಾಂಟಾಸ್ಟಿಕ್. ವ್ಯೂಸು ಲೈಕ್ಸು ಬರ್ತಾ ಇದ್ದರೆ ಮೋಟಿವೇಶನ್ ಬೇರೆ ಥರ ಬರುತ್ತೆ ಗೈಸ್. ನೀವು ಒಂದ್ಸರಿ ಬೇಕಿದ್ರೆ ನೀವು ಯಾವುದಾದ್ರೂ ರೀಲ್ಸ್ ಏನಾದರೂ ಟ್ರೈ ಮಾಡಿ ನೋಡ್ರಿ, ಅದು ಖುಷಿನೇ ಬೇರೆ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಇವರೆಲ್ಲ ಇವಾಗೆಲ್ಲ ಮಾಡ್ತಿರೋರೆಲ್ಲ ಏನಕ್ಕೆ, ಅವರೆಲ್ಲ ದುಡ್ಡುಗೋಸ್ಕರ ಮಾಡ್ತಿದ್ದಾರೋ ಇಲ್ಲ ಏನಕ್ಕೆ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ದುಡ್ಡುಗೋಸ್ಕರನೇ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಸಾರಿ ಅದಲ್ಲ, ಬಟ್ ಇವಾಗ ನಡೀತಾ ಇರೋ ಟ್ರೆಂಡ್ಗೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದರೆ ಒಂಚೂರು ಟೈಮ್ ಹಿಡಿಯುತ್ತೆ. ನನ್ನ ಮೇಲೆ ಆಣೆ ಇಟ್ಟೇಳು. ಇದನ್ನು ಇವಾಗ ಎಲ್ಲರೂ ನೀವು ನೋಡಿರೋ ಪ್ರಕಾರ ಈ ಥರ ವೀಡಿಯೋಸ್ನ ತುಂಬ ಜನ ಮಾಡ್ತಾ ಇರ್ತಾರೆ. ನಿಮ್ಮ ಅಕ್ಕಪಕ್ಕದವರೇ ಮಾಡ್ತಾ ಇರ್ತಾರೆ, ಒಂದಿಬ್ಬರು ನಿಮ್ಗೆ ಗೊತ್ತಿರೋರಲ್ಲಿ. ಸೊ ಇದರಲ್ಲಿ ಹೊಸ್ದಾಗಿ ಏನಾದರೂ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನೀವೆಷ್ಟು ಬೇಗ ನಂಗೆ ಸಪೋರ್ಟ್ ಕೊಡ್ತೀರೋ ಅಷ್ಟು ಬೇಗ ನಾನು ಹೊಸ ಕಂಟೆಂಟ್ ತರೋಕ್ಕೆ ಟ್ರೈ ಮಾಡ್ತೀನಿ. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಯಾಕಂದರೆ ಮಾಡಿದ್ದು ಎಲ್ಲರೂ ಇದನ್ನೇ ಮಾಡ್ಕೊಂಡು ಹೋದ್ರೆ ಯಾರು ನೋಡ್ತಾರೆ ಹೇಳಿ? ಒಂದಿನ ಇದನ್ನು ಯಾರು ನೋಡಲ್ಲ. ಟಿಪಿಕಲ್ ಕನ್ನಡಿಗ ಅವರು ಅದಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ನಾರ್ಮಲ್ ಮೋಟೋ ವ್ಲಾಗಿಂಗಿಂದ ಮೀಮ್ಸು ಇದು ಮಾಡೋಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಕಂಪ್ಲೀಟ್ಲಿ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ದಯವಿಟ್ಟು ಬೇಸರ ಆಗಬೇಡಿ, ಪದೇ ಹೇಳ್ತಾ ಇದ್ದೀನಿ ಅಂತ. ಯಾಕಂದರೆ ನಾನು ಸತ್ಯ ಹೇಳ್ತಾ ಇದ್ದೀನಿ. ವ್ಯೂಸು ಲೈಕ್ಸು ಬರಲಿಲ್ಲ ಅಂದರೆ ಅದು ಆ ಫೀಲೇ ಬೇರೆ ಇರೋದೆ. ಹುಡುಗರು ಯಾರು ನೋಡ್ತಾನೇ ಇಲ್ಲ, ಯಾರು ಏನು ಮಾಡಿದ್ರೆ ಏನೈತೆ ಅಂತ ಆ ಮನಸ್ಥಿತಿ ಬಂತು ಅಂದರೆ, ಆ ಒಂದು ಸರಿ ಡಿಸಪಾಯಿಂಟ್ಮೆಂಟ್ ಬಂತು ಅಂದರೆ ಮನಸ್ಸಲ್ಲಿ ಹಂಗೆ ಲೋ ಆಗ್ತಾ ಹೋಗುತ್ತೆ. ಮಾಡೋ ವೀಡಿಯೋಗಳು, ಮಾಡೋ ಕಂಟೆಂಟು ಲೋ ಆಗ್ತಾ ಹೋಗುತ್ತೆ. ಸೊ ಬೇಕಾಬಿಟ್ಟು ಮಾಡೋಕ್ಕೆ ಶುರು ಮಾಡ್ತಾರೆ. ಸರಿ ಬಿಡು, ಅಲ್ಲಿಂದ ಹಂಗೆ ಡೌನಾಗಿ ಹೋಗ್ಬಿಡುತ್ತೆ. ಸೊ ಇನ್ನೂ ಟ್ಯಾಲೆಂಟ್ ಇರೋರು ಇನ್ನೂ ಇದ್ದಾರೆ, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ. ಹೆಂಗೆ
ಜಸ್ಟ್ ಒಂದು ಸಬ್ಸ್ಕ್ರೈಬಿಂದ ಅಂದರೆ ನಿಮಗೂ ಲಾಸ್ ಇಲ್ಲ ಏನೂ ಇಲ್ಲ, ಬಂದರೆ ಒಳ್ಳೆ ಕಂಟೆಂಟ್ ಬರುತ್ತೆ, ಹೋಗೋದಂತೂ ಏನೂ ಇಲ್ವಲ್ಲ ನಿಮ್ಮಿಂದ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಏನಪ್ಪ ನಾನು ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದು ರೂಪಾಯಿ ಹೋಗುತ್ತೆ, ಒಂದು 10 ರೂಪಾಯಿ ಹೋಗುತ್ತೆ ಅಂದರೆ ಏನೋ ಹಿಂದೆ ಮುಂದೆ ಯೋಚನೆ ಮಾಡ್ಬೋದು, ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇವ್ನಿಗೆ ಯಾಕೆ ಸುಮ್ಮನೆ ಸುರಿಬೇಕು ಅಂತ. ಈಗೇನು ಸುಮ್ಮನೆ ಅದೇನು ಒಂದು ಸಬ್ಸ್ಕ್ರೈಬಿಂದ ನಿಮ್ಮಿಂದ ಏನೂ ಹೋಗಲ್ಲ, ಒಂದು ಫಾಲೋಯಿಂದ ನಿಮ್ಮಿಂದ ಏನೂ ಹೋಗಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನೀವೇ ನೋಡ್ತಾ ಇರ್ಬೋದು ಇವಾಗ ತುಂಬ ಕಡೆ ಎಲ್ಲ ಎಷ್ಟೋ ಈ ಯಾವುದು ಆಫ್ಟರ್ ಕೋವಿಡ್ ಬಂದಮೇಲಂತೂ ತುಂಬ ಜನಗಳು ಆಲ್ಮೋಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಸಿಕ್ಬಿಟ್ಟಿದ್ದಾರೆ. ಇನ್ನೂ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಸೊ ಅವರೆಲ್ಲ ನಮ್ಗೆ ಸಿಗಬೇಕು ಅಂದರೆ ಸೊ ಸಪೋರ್ಟ್ ಬೇಕೇ ಬೇಕು. ಓವರಲ್ ಆಗಿ ನಮ್ಮ ಗುರು ನೀನು ಚೆನ್ನಾಗಿ ಮಾಡ್ತಿದ್ದೀಯ ಗುರು ಒಂದು ಪುಷ್ ಕೊಟ್ಟರೆ ಅವ್ರು ಇನ್ನೂ ಒಳ್ಳೆ ಕಂಟೆಂಟ್ ಮಾಡ್ತಾರೆ, ಅದು ಮಾತ್ರ ಗ್ಯಾರಂಟಿ. ನಾನು 100% ಹೇಳ್ಬಲ್ಲೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಂದರೆ ಎಷ್ಟು ದಿನ ಅಂತ ಶೈ ಆಗಿ ಇದ್ಕೊಂಡು ಗುರು ಏನು ಮಾಡ್ತೀಯ ಗುರು, ಜನ ಏನು ಅನ್ಕೋತಾರೆ, ಬೇಡಪ್ಪ ಅದೆಲ್ಲ ಮನೆಯವ್ರು ಏನು ಅನ್ಕೋತಾರೆ, ಈ ಥಾಟಲ್ಲಿದ್ದರೆ ನಾವೇನು ಮಾಡೋಕ್ಕಾಗುತ್ತೆ. ಹುಟ್ಟೋದು ಸಾಯೋದು, ಕೆಲಸ ಮಾಡು ಮಧ್ಯೆ ಇನ್ನೊಬ್ರಿಗೆ ಕೆಲಸ ಮಾಡಿಕೊಡು, ಅವ್ರು ಬೆಳೀತಾರೆ, ಸಂಬಳ ಕೊಡ್ತಾರೆ, ಅದರಲ್ಲಿ ನೀನು ಜೀವನ ಮಾಡು, ಸಾಯಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸಾಲ ಮಾಡು, ಸಾಯಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸಾಲ ಮಾಡಿದ್ರೆ ಸಾಯಿ ಅಷ್ಟೇ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೋಷಿಯಲ್ ಮೀಡಿಯಲ್ಲಿ ಒಂಚೂರು ಅಂದರೆ ಇವು ಪೆಕ್ಕರ್ ಬಟ್ಟೆ ಎಲ್ಲ ಬಿಚ್ಕೊಂಡು ಆಮೇಲೆ ಕೆಲ್ಸಕ್ಕೆ ಬರ್ದಿರೋ ಕೂತ್ಕೊಂಡಲ್ಲೇ ಮನೆ ತಿಂದಿರೋ ಊಟ ಅರ್ಗದಿರೋ ಮಾತಾಡ್ತಾರಲ್ಲ, ಅಂಥ ತಿಕ್ಕಗಂಚಲಿ ಇರೋರಿಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಟ್ಯಾಲೆಂಟು, ರಿಯಲ್ ಟ್ಯಾಲೆಂಟ್ ಯಾರಿಗೂ ಇರ್ತೋ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ, ಸಪೋರ್ಟರ್ ಆಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ನಿಮಗೆ ಒಂದಿನ ಹೆಮ್ಮೆ ಆಗೇ ಆಗುತ್ತೆ. ಅದು ಬಟ್ಟೆ ಬಿಚ್ಚಿ ಆಮೇಲೆ ಏನೋ ಬರ್ತವೆ ಬ್ಯಾಕು ಫ್ರಂಟು ತೋರ್ಸೋರಿಗೆಲ್ಲ ನೀವು ಸಪೋರ್ಟ್ ಮಾಡ್ತಾ ಹೋದ್ರೆ ಸೀರೆ ಉಟ್ಕೊಂಡು ಬಳಿ ತೊಟ್ಕೊಂಡು ಯಾವ್ದಾರ ಹೈವೇ ತೊಳಗ ಕೈ ಕಟ್ಕೊಂಡು ನಿಂತು ಬಿಡು. ಕಾಲ ತುಂಬ ಬದಲಾಗ್ಬಿಟ್ಟಿದೆ ಗಾಯ್ಸ್. ಕೋವಿಡ್ ಆದಮೇಲೆ ನಿಮಗೆ ಕಂಪ್ಲೀಟ್ಲಿ ಮುಂಚೆ ಥರ ಕಂಪ್ಲೀಟ್ಲಿ ಇಲ್ಲವೇ ಇಲ್ಲ. ಅವಾಗಿದ್ದಿದ್ದು ಜನ ಇಲ್ಲ, ಅವಾಗಿದ್ದಿದ್ದು ಮೀಡಿಯಾ ಇಲ್ಲ, ಅವಾಗಿದ್ದಿದ್ದು ಏನು ಕಾಲನೇ ಅಲ್ಲ. ತರಕಾರಿ ಬೇಕಾಗಿತ್ತು, ಒಳ್ಳೆ ಕೆಲಸ ಮಾಡಿದೆ, ಮಾರ್ಕೆಟ್ಗೆ ಬಂದು ಎಣ್ಣೆ ಕೇಳ. ಸೊಪ್ಪು ಚೆನ್ನಾಗಿರೋದಿದೆಯಾ? ಮಿನರಲ್ ವಾಟರ್ ಹಾಕಿ ಬೆಳೆಸಿರೋದು ತಗೊಂಡಾಗ. ಟೊಮ್ಯಾಟೊ ಇನ್ನು ಕೆಂಪಗಿರೋದಿಲ್ವಾ? ಕೊಡು, ಪೇಂಟ್ ಹೊಡೆದು ಕೊಡ್ತೀನಿ. ಸೌತೆಕಾಯಿ ಇನ್ನು ದೊಡ್ಡದಿರೋದಿಲ್ವಾ? ತೊಂಡೆಕಾಯಿ ಕೆಳಗಡೆ ಇಡು. ಹುಳ್ಳಿಕಾಯಿ ತಗೊಳ್ಳಿ, ಅಲ್ಲಿ ಚೆನ್ನಾಗಿರುತ್ತೆ. ನಮ್ಮನೇಲಿ ಏನ್ ತಿನ್ಬೇಕು ಅಂತ ನೀನ್ ಡಿಸೈಡ್ ಮಾಡ್ತೀಯಾ? ನಿನ್ ಮುಖ ಮುಚ್ಚ. ಇದನ್ನ ಮಿನರಲ್ ವಾಟರ್ ಹಾಕಿ ಬೆಳೆಸಿದ್ಯಾ? ನಿನ್ ತಲೆ ಜುಟ್ಟು ತರ ಇದೆ. ಈ ಹೂಕೋಸ್ಗೆ ಜಾಂಡೀಸ್ ಬಂದಿರೋ ಹಾಗಿದೆ. ಇದಕ್ ಬರೋ ಬಂದು ನಿನ್ಗಾದ್ರೂ ಬಂದು ನೆಗದ್ ಬಿದ್ದೋಗ್ಬಾರ್ದಾಗಿತ್ತ. 20 ರೂಪಾಯ ನಿಂಗ್ ಮಲ್ಲಾಗ್ರೆ ಬರ. ಆಮೇಲೆ ಕಂಟೆಂಟ್ ಕ್ರಿಯೇಟರ್ಸ್ಗಳು ಅವ್ರು ನಮಗೆಲ್ಲಿ ಕೊಲಾಬ್ರೇಟ್ ಆಗೋಕೆ ಎಲ್ಲಿ ಸಿಗ್ತಾರೆ ಬೇಗ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ ಅಂದರೆ ಅವ್ರು ಕೇಳೋದು ಆಗಲ್ಲ. ಅವ್ರು ಕೇಳೋಕ್ಕೆ ಬಿಡ್ರಿ, ಪರವಾಗಿಲ್ಲ, ನಾವೇ ಒಂದು ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಒಳ್ಳೆ ಕಂಟೆಂಟ್ ಕೊಟ್ಟೆ ಬೆಳೆಯೋಣ. ಸರಿ ಬಿಡು. ಒಳ್ಳೆ ಕಂಟೆಂಟ್ ಮಾಡೋರಿಗೆ ದಯವಿಟ್ಟು ಗೈಸ್ ಕೈ ಹಿಡೀರಿ ಗೈಸ್. ಈ ಥರ ಬಟ್ಟೆ ಎಲ್ಲ ಬಿಚ್ಕೊಂಡು ಈ ಥರ ಆಮೇಲೆ ವಲ್ಗರೆಲ್ಲ ಮಾತಾಡ್ಕೊಂಡು ಆಮೇಲೆ ಸುಮ್ಮನೆ ಏನೇನೋ ವೀಡಿಯೋಗಳು ಕೆಪ್ಪರ್ನಂಗೆ ಮಾಡಾಕ್ತಾರೆ ವೀಡಿಯೋಗಳನ್ನ, ಅಂಥವ್ರಿಗೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ. ನಾನು ಎಷ್ಟೋ ವೀಡಿಯೋಗಳನ್ನ ನೋಡಿದ್ದೀನಿ, ಅದು ಯಾರು ಸಪೋರ್ಟ್ ಮಾಡ್ತಾರೋ ಅಂತ ನನಗಂತೂ ಗೊತ್ತಿಲ್ಲ. ಏನು ಹೇಳೋದು ಅವ್ರಿಗೆ ನಾನು ಏನು ಹೇಳೋದು ಅಂತನೂ ಗೊತ್ತಿಲ್ಲ. ತೀರೋನ ಮೂಗ ಅಂತೆಲ್ಲ ಕಚ್ಚಡ ನನ್ನ ಮಗನೇ, ತೊಟ್ಟಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ ಬರಲ್ಲ. ಏನ್ ಗೌರವ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.